ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೈಮ್ ಒಂದಿಲ್ಲೊಂದು ದಿನ ಹೀರೋ ಆಗುವಂತೆ ಮಾಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ KL ರಾಹುಲ್. ಇದೀಗ ರಾಹುಲ್ ಬ್ಯಾಟಿಂಗ್ ಬಗ್ಗೆ ಅನಿಲ್ ಕುಂಬ್ಳೆ ಹೊಗಳಿದ್ದಾರೆ. ರಾಹುಲ್ ಬ್ಯಾಟಿಂಗ್ಗೆ ಬಂದಾಗ ಓವರ್ಗೆ 7 ರನ್ ಗಳಿಸಬೇಕಿತ್ತು. ಈ ಕಂಡೀಷನ್ ನಲ್ಲಿ ರನ್ ಗಳಿಸೋದು ಸುಲಭ ಇರಲಿಲ್ಲ. ಯಾಕಂದ್ರೆ ಸ್ಪಿನ್ನರ್ಸ್ ಬೌಲಿಂಗ್ ಅನ್ನ ಮಾಡ್ತಾ ಇದ್ರು. ಆದರೆ ಸ್ಟೆಪ್ ಔಟ್ ಆಗಿ ಸ್ಪಿನ್ನರ್ಸ್ ತಲೆಯ ಮೇಲೆ ಸಿಕ್ಸ್ ಇಡಿಸ್ತಾರೆ. ನಿಜಕ್ಕೂ KL ರಾಹುಲ್ ಫಿನಿಷರ್ ರೋಲ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಿದೆ. ಅದರಂತೆಯೇ ಫೈನಲ್ ಹಾಗೆ ಸೆಮಿಫೈನಲ್ ಮ್ಯಾಚ್ನಲ್ಲಿ ಆಡಿದ್ದಾರೆ ಎಂದು ಅನಿಲ್ ಕುಂಬ್ಳೆ ಕೊಂಡಾಡಿದ್ದಾರೆ. ಅಥಿಯಾ ಶೆಟ್ಟಿ ಮತ್ತು KL ರಾಹುಲ್ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಇದೀಗ ಈ ದಂಪತಿ ಬೇಬಿ ಬಂಪ್ ಫೋಟೋ ಶೂಟ್ ಮಾಡಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. KL ರಾಹುಲ್ ಪತ್ನಿ ಅಥಿಯಾ ಶೆಟ್ಟಿ ಅವರ ಹೊಟ್ಟೆಯನ್ನು ತಬ್ಬಿಕೊಂಡು ಸೋಫಾದ ಮೇಲೆ ವಿಶ್ರಾಂತಿ ಪಡಿತಾ ಇರುವಂತ ಹಾಗೆ ಅವರ ಮಡಿಲಲ್ಲಿ ಮಲಗಿರುವ ಫೋಟೋಗಳನ್ನು ಹಂಚಿಕೊಳ್ಳಲಾಗಿದೆ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಆಯೋಜನೆ ಮಾಡಿದಂಥ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಈ ಬೆನ್ನಲ್ಲೇ ವೆಸ್ಟ್ ಇಂಡೀಸ್ನ ಮಾಜಿ ಕ್ರಿಕೆಟಿಗ ಆಂಡಿ ರಾಬರ್ಟ್ಸ್ ICCಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತವನ್ನು ಒಂದೇ ಮೈದಾನದಲ್ಲಿ ಕಣಕ್ಕಿಳಿಸಿದಂಥ ICC ನಿರ್ಧಾರವನ್ನು ಟೀಕಿಸಿದ್ದಾರೆ. ಈ ಹಿಂದೆ T20 ವಿಶ್ವಕಪ್ ವೇಳೆ ಕೂಡ ICC ಭಾರತ ತಂಡಕ್ಕೆ ಅನುಕೂಲ ಮಾಡಿಕೊಟ್ಟಿತ್ತು. ಇದೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅದನ್ನೇ ಮುಂದುವರಿಸಿದೆ. ICC ಅಂದರೆ ಇಂಡಿಯನ್ ಕ್ರಿಕೆಟ್ ಬೋರ್ಡ್ ಎಂದು ಟೀಕಿಸಿದ್ದಾರೆ. ICC ತಿಂಗಳ ಆಟಗಾರ ಪ್ರಶಸ್ತಿ ಘೋಷಣೆಯಾಗಿದೆ. ಭಾರತ ತಂಡದ ಉಪನಾಯಕ ಶುಭ್ಮನ್ ಗಿಲ್ಗೆ ತಿಂಗಳ ಆಟಗಾರ ಪ್ರಶಸ್ತಿ ಲಭಿಸಿದೆ. ಫೆಬ್ರವರಿಯಲ್ಲಿ ಗಿಲ್ 5 ಏಕದಿನ ಪಂದ್ಯಗಳಲ್ಲಿ 409 ರನ್ಗಳನ್ನು ಕಲೆ ಹಾಕಿದ್ರು. ಹಾಗೆಯೇ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ 3 ಅರ್ಧ ಶತಕಗಳನ್ನು ಬಾರಿಸಿ ಆಂಗ್ಲರನ್ನು ವೈಟ್ ವಾಶ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಾಂಗ್ಲಾದೇಶ ವಿರುದ್ಧ ಶತಕ ಕೂಡ ಸಿಡಿಸಿದ್ರು. ನ್ಯೂಜಿಲೆಂಡ್ ಹಾಗೆ ಪಾಕಿಸ್ತಾನ ತಂಡಗಳು T20 ಸರಣಿಗಾಗಿ ರೆಡಿಯಾಗಿವೆ. ಮಾರ್ಚ್ 16ರಿಂದ ಶುರುವಾಗಲಿರುವಂಥ ಈ ಸರಣಿಯಲ್ಲಿ ಒಟ್ಟು 5 T20 ಪಂದ್ಯಗಳನ್ನು ಆಡಲಾಗುತ್ತೆ. ಆದರೆ ಈ ಸರಣಿಯಿಂದ ನ್ಯೂಜಿಲೆಂಡ್ ತಂಡದ 6 ಪ್ರಮುಖ ಆಟಗಾರರು ಹಿಂದೆ ಸರಿದಿದ್ದಾರೆ. ಅದು ಕೂಡ IPL ಆಡೋಕೆ ಅನ್ನೋದೇ ಅಚ್ಚರಿ. ಮಿಚೆಲ್ ಸ್ಯಾಂಟ್ನರ್, ಡೆವನ್ ಕಾನ್ವೆ, ಲಾಕಿ ಫರ್ಗ್ಯೂಸನ್, ಗ್ಲೆನ್ ಫಿಲಿಪ್ಸ್ T20 ಸರಣಿಯಿಂದ ಹಿಂದೆ ಸರಿದಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಜಿ ವೇಗಿ ಮೊಹಮ್ಮದ್ ಸಿರಾಜ್ ಈ ಬಾರಿಯ IPLನಲ್ಲಿ ಗುಜರಾತ್ ಟೈಟನ್ಸ್ ಪರ ಕಣಕ್ಕಿಳಿಯಲಿದ್ದಾರೆ. ಇದೀಗ ಅಹಮದಾಬಾದ್ನಲ್ಲಿ ನಡೀತಾ ಇರುವಂತಹ ಅಭ್ಯಾಸ ಶಿಬಿರದಲ್ಲಿ ಸಿರಾಜ್ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಶಿಬಿರಕ್ಕೆ ಸಿರಾಜ್ ಸ್ಕೂಟರ್ನಲ್ಲಿ ಆಗಮಿಸಿದ್ದು ವಿಶೇಷವಾಗಿತ್ತು. ಅಂದಾಗೆ ಗುಜರಾತ್ ಟೈಟನ್ಸ್ ಫ್ರಾಂಚೈಸಿ ಸಿರಾಜ್ನ ಬರೋಬ್ಬರಿ 12.25 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಬಾಂಗ್ಲಾದೇಶದ ಅನುಭವಿ ಆಲ್ರೌಂಡರ್ ಮಹಮದುಲ್ಲಾ ರಿಯಾದ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಈ ಮೂಲಕ ತಮ್ಮ 18 ವರ್ಷಗಳ ಸುದೀರ್ಘ ವೃತ್ತಿ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ. ತಮ್ಮ ವೃತ್ತಿ ಜೀವನದ ಅವಧಿಯಲ್ಲಿ 430 ಪಂದ್ಯಗಳನ್ನಾಡಿರುವಂಥ ಮಹಮದುಲ್ಲಾ 11,047 ರನ್ಗಳನ್ನು ಕಲೆ ಹಾಕಿದ್ರು. ಬಾಂಗ್ಲಾದೇಶದ ಪರ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ರಾಜಸ್ಥಾನ ರಾಯಲ್ಸ್ ತಂಡದ ಮುಖ್ಯ ಕೋಚ್ ಆಗಿರುವಂತಹ ಟೀಂ ಇಂಡಿಯಾದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಗಾಯಗೊಂಡಿದ್ದಾರೆ. ಹೀಗಾಗಿ ತರಬೇತಿ ಶಿಬಿರಕ್ಕೆ ಗೈರಾಗಿದ್ರು. ಬೆಂಗಳೂರಿನಲ್ಲಿ ಕ್ರಿಕೆಟ್ ಆಡುವಾಗ ಅವರ ಎಡಗಾಲಿಗೆ ಗಾಯವಾಗಿದೆ. RR ಹಂಚಿಕೊಂಡಂತ ಚಿತ್ರದಲ್ಲಿ ದ್ರಾವಿಡ್ ಅವರ ಎಡಗಾಲಿಗೆ ಪ್ಲಾಸ್ಟರ್ ಇರೋದು ಕಂಡು ಬಂದಿದೆ. ಚೇತರಿಕೆಯ ಹಾದಿಯಲ್ಲಿರುವಂತ ಅವರು ಮಾರ್ಚ್ 12, 2025ರಂದು ಜೈಪುರದಲ್ಲಿ ತಂಡವನ್ನು ಸೇರ್ಕೊಂಡಿದ್ದಾರೆ ಅಂತ RR ತಿಳಿಸಿದೆ. IPL 2025ರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಈ ನಡುವೆ MI ಮತ್ತು CSK ನಡುವಿನ ಪಂದ್ಯದ ಟಿಕೆಟ್ಗಳು ಕಾಳ ಸಂತೆಯಲ್ಲಿ 1 ಲಕ್ಷ ರೂಪಾಯಿಗಳವರೆಗೆ ಮಾರಾಟವಾಗ್ತಾ ಇವೆ. CSK ಪಂದ್ಯಗಳ ಲೋವರ್ ಸ್ಟ್ಯಾಂಡ್ ಟಿಕೆಟ್ಗಳನ್ನು 10 ಪಟ್ಟು ಅಧಿಕ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ. ಉಭಯ ತಂಡಗಳ ಕದನದ ಟಿಕೆಟ್ ಬೆಲೆ ಕಾಳ ಸಂತೆಯಲ್ಲಿ 1 ಲಕ್ಷ ರೂಪಾಯಿಯನ್ನ ಸಮೀಪಿಸಿದೆ. ಆದರೆ CSK ತನ್ನ ತವರಿನ ಪಂದ್ಯಗಳಿಗೆ ಅಧಿಕೃತ ಟಿಕೆಟ್ಗಳ ಮಾರಾಟವನ್ನ ಇನ್ನೂ ಕೂಡ ಪ್ರಾರಂಭ ಮಾಡಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ. ಭಾರತ ಈ ಐತಿಹಾಸಿಕ ಗೆಲುವಿಗೆ ಮಾಜಿ ಕ್ರಿಕೆಟರ್ ಯುವರಾಜ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಈ ಪೋಸ್ಟ್ನಿಂದ ಯುವಿ ಮತ್ತು ಕೊಹ್ಲಿ ನಡುವಿನ ಬಿರುಕು ರಿವೀಲ್ ಆಗಿದೆ. ಈ ಪೋಸ್ಟ್ನಲ್ಲಿ ಕೊಹ್ಲಿ ಹೊರತಾಗಿ ಎಲ್ಲರನ್ನೂ ಕೂಡ ಯುವಿ ಟ್ಯಾಗ್ ಮಾಡಿದ್ದಾರೆ. ಈ ಪೋಸ್ಟ್ನಲ್ಲೂ ಕೂಡ ಎಲ್ಲೂ ಕೂಡ ಕೊಹ್ಲಿ ಅವರ ಹೆಸರನ್ನು ಹಾಕಿಲ್ಲ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.